ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಯಿತು. ನಟ ವಿಜಯ್ ದರ್ಬಾರ್ಗೆ ಗವರ್ನರ್ ಅಡ್ಡಿಯಾಗಿದ್ದಾರೆ. ಬಹುಮತ ತೋರಿಸಿದ ಮೇಲೇನೆ ಪದಗ್ರಹಣ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಬಹುಮತದ ಸಂಖ್ಯೆ ಹೊಂದಿಸೋದಿಕ್ಕೆ ಟಿವಿಕೆಯ ವಿಜಯ್ ಪರದಾಡ್ತಾ ಇದ್ದಾರೆ. ನಟ ವಿಜಯ್ ಲೋಕಭವನದಲ್ಲಿ ಬಹುಮತ ತೋರಿಸಬೇಕಾ? ಹಾಗಾದ್ರೆ ಇದು ಸದ್ಯದ ಪ್ರಶ್ನೆ. ರಾಜ್ಯಪಾಲರ ನಡೆ ಏನಿದೆ ಅದು ಸರಿನಾ ಅಥವಾ ತಪ್ಪ? ಇದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಷಯ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ವಿರುದ್ಧ ವಿಜಯ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ನಟ ವಿಜಯ್ ಬಹುಮತ ಸಾಬೀತು ಮಾಡಬೇಕಾಗಿರೋದು ಫ್ಲೋರ್ನಲ್ಲಿ. ಆದ್ರೆ ಗವರ್ನರ್ ಯಾಕೆ ಈ ಪಟ್ಟು ಹಿಡಿದಿದ್ದಾರೆ? ಬಹುಮತ ತೋರಿಸಿ ಆಮೇಲೆ ಸರ್ಕಾರ ರಚಿಸೋದಿಕ್ಕೆ ಅವಕಾಶ ಕೊಡ್ತೀನಿ, ಹಕ್ಕು ಮಂಡಿಸೋದಿಕ್ಕೆ ಅವಕಾಶ ಕೊಡ್ತೀನಿ ಅನ್ನುವಂತಹ ನಿರ್ಧಾರ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು. ಗವರ್ನರ್ ಬಿಜೆಪಿ ಕೈ ಪರವಾಗಿದ್ದಾರಾ, ಕೈ ವಶವಾಗಿದ್ದಾರೆ ಅಂತ ಕಾಂಗ್ರೆಸ್ ಒಂದು ಕಡೆ ಆರೋಪ ಮಾಡ್ತಾ ಇದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಿಕ್ಕೆ ಕರೆ ನೀಡಿದೆ ಕಾಂಗ್ರೆಸ್. ಒಂದು ಕಡೆ ಬಹುಮತ ತೋರಿಸಿದ ಮೇಲೇನೆ ಪದಗ್ರಹಣ ಅಂತಿದ್ದಾರೆ ರಾಜ್ಯಪಾಲರು. ಹಾಗಾದ್ರೆ ರಾಜ್ಯಪಾಲರ ನಡೆ ಏನಿದೆ ಅದು ಸರಿನಾ ತಪ್ಪೋ ಅನ್ನುವಂತಹ ಚರ್ಚೆ ಒಂದು ಕಡೆ. ಮತ್ತೊಂದು ಕಡೆ ವಿಜಯ್ ಅವರ ಅಭಿಮಾನಿಗಳು ಗರಂ ಆಗಿದ್ದಾರೆ. ಬಹುಮತದ ಸಂಖ್ಯೆಯನ್ನ ತೋರಿಸ್ತಾರೆ, ಅದು ಲೋಕಭವನದಲ್ಲ. ವಿಜಯ್ ಅವರು ಫ್ಲೋರ್ನಲ್ಲಿ ತಮಗೆ ಬಹುಮತ ಇದೆ ಅನ್ನೋದನ್ನ ತೋರಿಸ್ತಾರೆ. ಆದ್ರೆ ರಾಜ್ಯಪಾಲರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಿಕ್ಕೆ ಮುಂದಾಗಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಯ್ತಾ ಅನ್ನೋ ಪ್ರಶ್ನೆ. ಲೋಕಭವನದಲ್ಲಿ ವಿಜಯ್ ಬಹುಮತ ತೋರಿಸ್ಬೇಕಾ? ಏನ್ ರಾಜಕೀಯ ಆಯ್ತು? ನಟ ವಿಜಯ್ ಬಹುಮತ ಸಾಬೀತು ಮಾಡ್ತಾರೆ, ಅದು ಫ್ಲೋರ್ನಲ್ಲಿ. ಆದ್ರೆ ರಾಜ್ಯಪಾಲರು ಬಹುಮತ ತೋರಿಸಿ ಅಂತ ಹೇಳ್ತಾ ಇರೋದು ಯಾಕೆ? ಕಾಂಗ್ರೆಸ್ ಹೇಳ್ತಾ ಇದೆ ರಾಜ್ಯಪಾಲರು ಬಿಜೆಪಿ ಏನ್ ಹೇಳ್ತಾ ಇದೆಯೋ ಅದನ್ನ ಕೇಳ್ತಿದ್ದಾರೆ, ಬಿಜೆಪಿ ವಶದಲ್ಲಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಟಿವಿಕೆ 108 ಸ್ಥಾನಗಳನ್ನ ಗೆದ್ದುಕೊಂಡಿದೆ. 5 ಜನ ಕಾಂಗ್ರೆಸ್ ಶಾಸಕರು ಕೂಡ ವಿಜಯ್ ಅವರಿಗೆ ಬೆಂಬಲಿಸಿದ್ದಾರೆ. ಹಾಗಾಗಿ ವಿಜಯ್ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚಿಸೋದಿಕ್ಕೆ, ಹಕ್ಕು ಮಂಡಿಸೋದಿಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಬಹುಮತ ತೋರಿಸಿ ಶಾಸಕರ ಸಂಖ್ಯೆ ಇರುವಂತಹ 118 ಶಾಸಕರ ಸಂಖ್ಯೆ ಇರುವಂತಹ ಪತ್ರವನ್ನ ತೋರಿಸಿ ಆಮೇಲೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಇವತ್ತು ಶಂಕರ್ ಶೆಟ್ಟಿ ಇದ್ದಾರೆ, ಹಿರಿಯ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ. ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಹುಬ್ಬಳ್ಳಿಯಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ಇವತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಶಂಕರ್ ಶೆಟ್ಟಿ, ಗವರ್ನರ್ ಹ್ಯಾಸ್ ಟು ಗೆಟ್ ಕನ್ವಿನ್ಸ್ಡ್ ಅಬೌಟ್ ದ ಮೆಜಾರಿಟಿ ಅಂತೆ. ಇದು ಎಲ್ಲ ಕಡೆನೂ ಅಪ್ಲೈ ಆಗುತ್ತಾ? ಎಲ್ಲ ಕಡೆ ಅಪ್ಲೈ ಆಗಿದೆಯಾ ಈ ರೂಲು? ಈ ಗವರ್ನರ್ ಇದ್ದಾರಲ್ಲ, ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಏನು ಒಂದು ಒಪಿನಿಯನ್ ಕೊಡ್ತಾರ ಅದರ ಮೇಲೆ ಗವರ್ನರ್ ಹೇಳ್ತಾರೆ. ಇದಕ್ಕೆ ಪ್ರೆಸಿಡೆಂಟ್ ನೋಡೋದಾದ್ರೆ ಆ್ಯಕ್ಚುಲಿ ಇತ್ತೀಚೆಗೆ ನಮ್ಮ ಯಡಿಯೂರಪ್ಪನವ್ರ ಹತ್ರ ನಂಬರೇ ಇರಲಿಲ್ಲ. ಬಟ್ ಅಪೋಸಿಷನ್ ಕ್ಲೈಮ್ ಇತ್ತಲ್ಲಿ, ಯಾರ್ದು JDS ಮತ್ತು ಕಾಂಗ್ರೆಸ್ನವ್ರದ್ದು ಕ್ಲೈಮ್ ಇತ್ತು, ನಮ್ಮ ಹತ್ರ ಮೆಜಾರಿಟಿ ಇರೋದು ನಂಬರ್, ನಮ್ಮ ಹತ್ರ ನಮ್ಮನ್ನು ಕರೀರಿ ಅಂತ. ಅದ್ರ ಕೇಳ ಸಿಂಗಲ್ ಪಾರ್ಟಿ ಮೆಜಾರಿಟಿ ಅಂತ ಕರೆದುಬಿಟ್ರು. ಇಲ್ಲಿ ಸಿಂಗಲ್ ಪಾರ್ಟಿ ಮೆಜಾರಿಟಿ ದರ್ ಇಸ್ ನೋ ಕ್ಲೈಮ್. ಮತ್ತೊಂದು ಪಾರ್ಟಿ ಇಲ್ಲ ನಾವು ಗೌರ್ಮೆಂಟ್ ಫಾರ್ಮ್ ಮಾಡ್ತೇವೆ ಅಂತೇಳಿ. ಇಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಮೆಜಾರಿಟಿ ಇರೋರಿಗೆ ಕೊಡೋದೆ, ಮೆಜಾರಿಟಿ ಇಲ್ಲದವರೆ ಗೌರ್ಮೆಂಟ್ ಸಿಂಗಲ್ ಪಾರ್ಟಿ ವಿತ್ ಮೆಜಾರಿಟಿ ಕರೆದ್ರು ಅವ್ರನ್ನ ಫಸ್ಟಿಗೆ. ಅಲ್ಲೇನಾಯಿತು, ಗೌರ್ಮೆಂಟ್ ಫಾರ್ಮೇಷನ್ ಮಾಡಲಿಕ್ಕೆ ಆದರು. ಅದು ಏನು ಟೈಮ್ ಕೊಟ್ಟರು, 15 ದಿನ ಟೈಮ್ ಕೊಟ್ಬಿಟ್ರು. ಅರ್ಥ ಆಯ್ತಲ್ಲ.
ನೀವು 15 ದಿನದೊಳಗೆ ಟೈಮ್ ಮಾಡು. ಸೊ 2018 ಕತೆ ಹೇಳ್ತಾ ಇದ್ದಾರೆ ಶಂಕರ್. 2018ರಲ್ಲಿ ಯಾರಿಗೂ ಒಂದು 7-8 ಸೀಟ್ ಕಮ್ಮಿ ಆಯ್ತಲ್ಲ ಬಿ ಜೆ ಪಿಗೆ. ಆಗ JDS ಮತ್ತು ಕಾಂಗ್ರೆಸ್ ಕೊಯ್ಲೇಷನ್ ಆಯ್ತಲ್ಲ, ಆಗೇನಾಯ್ತು, ಇವರು 15 ದಿನ ಅಂತ ಇಮಿಡಿಯೇಟ್ ಇವ್ರು ಏನು ಮಾಡಿದ್ರು, ಕಾಂಗ್ರೆಸ್ ಮತ್ತು JDS ಅವರು ಕೋರ್ಟಿಗೆ ಹೋದರು. ಮನು ಸಿಂಗ್ ಬಹುಶಃ ಈ ಕೇಸಲ್ಲಿ ಮನು ಸಿಂಗ್ಗೆ ಬರ್ತಾರೇನೆ ಎಲ್ಲಾದರೂ ಕೋರ್ಟಿಗೆ ಹೋದರೆ. ಅವ್ರಿಗೆ ಇಂಥ ಕೇಸ್ಗಳಿಗೆ ಸಿಂಘ್ವಿ ಅವರೇ ಬರೋದು ಕಾಂಗ್ರೆಸ್ಸಿಂದ. ಒಳ್ಳೆ ಲಾಯರು, ಆಮೇಲೆ ರಾಜ್ಯಸಭಾ ಮೆಂಬರು, ಕಾನ್ಸ್ಟಿಟ್ಯೂಷನ್ ಎಲ್ಲ ಗೊತ್ತು ಅವರಿಗೆ, ಅವರೇ ಬರೋದು. ಅವ್ರು ಇಮಿಡಿಯೇಟ್ ರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜನ್ನೇ ಎಬ್ಬಿಸಿದ್ರು. ಈಗೀಗ ಆಗಿದಪ್ಪ, ಒಬ್ಬರಿಗೆ ಮೆಜಾರಿಟಿ ಇಲ್ಲ, ಅವ್ರಿಗೆ 15 ದಿನ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ ಇನ್ನು ಕೋರ್ಟ್ ನಮಗೆ ಸಪೋರ್ಟ್ ಕೋರ್ಟಿಂದ ಇಂಟರ್ಫರೆನ್ಸ್ ಬೇಕಂತ ಅವ್ರು ಇಮಿಡಿಯೇಟ್ ಹಿಯರಿಂಗ್ ಕೇಳಿದ್ರು. ಇಲ್ಲ, ಅಷ್ಟು ದಿನ ಕೊಡ್ಲಿಕ್ಕೆ 48 ಅವರ್ಸ್ ಮಾತ್ರ ಅಂತ ಹೇಳ್ಬಿಟ್ರು. 48 ಅವರ್ಸ್ ಅಂತೇಳಿ ಯಡಿಯೂರಪ್ಪನವರು ಇದು ಅಸೆಂಬ್ಲಿ ಕಾಲ್ ಫಾರ್ ಮಾಡಿದರು. ಯಡಿಯೂರಪ್ಪನಂತ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕಾಗಲಿಲ್ಲ. ಇವರೆಲ್ಲ ರಿಸರ್ವ್ ರಾಜಕಾರಣ ಮಾಡಿಬಿಟ್ಟಿದ್ರು. ಅದನ್ನಲ್ಲಿ ಬಂದು ಯಡಿಯೂರಪ್ಪ ರಿಸೈನ್ ಮಾಡಿ ಬಂದರು. ಇದು ಒಂದು ಕತೆ. ಮತ್ತು ಸಿಂಗಲ್ ಪಾರ್ಟಿ ಮೆಜಾರಿಟಿ ಕರೆದದ್ದು ಇನ್ಸಿಡೆಂಟ್ ಉಂಟು, ಮೆಜಾರಿಟಿ ಇಲ್ಲದಿದ್ದರೂ ಕೂಡ. ಆಗಲೂ ಮತ್ತೊಂದು ಪಾರ್ಟಿ ಅವರು ಕ್ಲೈಮ್ ಮಾಡಿದ್ದಾರೆ. ಯಾವಾಗ ಗೊತ್ತಾ, ಇದು ದೇಶದಲ್ಲಿ ವಾಜಪೇಯಿ ಅವರು, ಶಂಕರ್ ದಯಾಳ್ ಶರ್ಮಾ ಅವರು ಇದ್ದಾರಲ್ಲ, ಶಂಕರ್ ದಯಾಳ್ ರಾಷ್ಟ್ರಪತಿ ಆಗಿರುವಾಗ ಯಾರಿಗೂ ಮೆಜಾರಿಟಿ ಇಲ್ಲ, ಸ್ವಲ್ಪ ಕಡೆಗೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಅಂತ ವಾಜಪೇಯಿ ಅವರು. ಆ್ಯಕ್ಚುಲಿ ಏನು ಗೊತ್ತಾ, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗವರ್ನರ್ ಆ್ಯಂಡ್ ದಿ ಪ್ರೆಸಿಡೆಂಟ್ಸ್ ವೆನ್ ಎವರ್ ದೇರ್ ಇಸ್ ಅನ್ ಹಂಗಾರಿ ಅಸೆಂಬ್ಲಿ ಹೀಸ್ ಟು ಸ್ಟ್ರೈವ್ ಫಾರ್ ದಿ ಫಾರ್ಮೇಷನ್ ಆಫ್ ದಿ ಗೌರ್ಮೆಂಟ್. ನಿಜವಾಗ ಅವರು ಅಡೆ ಬರಬಾರ್ದು, ಅಡ್ಡ ಬರಬಾರ್ದು. ಅದರ ಬದಲು ಅವರು ಒಂದು ಹೊಸ ಸರ್ಕಾರ ರಚನೆ ಆಗಬೇಕಾದ್ರೆ ಅವ್ರು ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್. ಸೊ ಅದ್ರ ಪ್ರಕಾರ ಯಾರು ಗೌರ್ಮೆಂಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ವಾಜಪೇಯಿ ಅವ್ರಿಗೆ ಕಾಲ್ ಬಂದು ವಾಜಪೇಯಿ ಕಾಲ್ ಮಾಡುವ ಇರೋದು. ವಾಜಪೇಯಿ ಮೀನ್ ವೈಲ್ ಇವರು ಎಲ್ಲ ಜನತಾ ದಳದವರು ಮತ್ತು ಇವರು ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಎಲ್ಲ ಹೊರಗಿನವರಿದ್ದ ಕಾಂಗ್ರೆಸ್ ಔಟ್ಸೈಡ್ ಸಪೋರ್ಟ್ ಕೊಡ್ತಾರೆ ಅಂತ ಹೇಳೋದು. ಸೊ ಆಗ ಇವರು ಓಟ್ ತಗೊಳ್ಳೋಕ್ಕಿಂತ ಮೊದಲೇ ಅಲ್ಲಿ ತೃತೀಯ ರಂಗದ ಫಾರ್ಮೇಷನ್ ಆಯಿತು. ಎರಡು ಪಕ್ಷಗಳು ತೃತೀಯ ರಂಗ ಗೌರ್ಮೆಂಟ್ ಮಾಡುವಂತ ಆಯ್ತು. ಆದರೂ ಗವರ್ನರ್ ನನ್ನ ಕರೆದಿರಪ್ಪ, ನಾನು ಹೋಗ್ತೇನೆ ಅಂತ ಅವ್ರಿಗೆ ಗೊತ್ತಿತ್ತು, ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹೋದರು, ಗೌರ್ಮೆಂಟ್ ಸಪೋರ್ಟ್ ಮೆಜಾರಿಟಿ ಸಿಗೋದಿಲ್ಲ ಅಂತ ಹೇಳಿದ್ರು. ಅಲ್ಲೇ ಇಲ್ಲಪ್ಪ, ನಾನು ವಾಪಸ್ ಹೋಗ್ತೇನೆ, ರಾಜೀನಾಮೆ ಕೊಡ್ತೇನೆ ಅಂತ ವಾಪಸ್ ಹೋಗ್ತೇನೆ ಅಂತ ಹೋದರು. ಸೊ ಇದು ಒಂದು ಕಡೆಯಲ್ಲಿ. ನಂತರ ಎಡಪಕ್ಷ ಇದರಲ್ಲಿ ಗವರ್ನರ್ ಆಯಿತು. ಇಲ್ಲಿ ಸಾಗೆ ಯಡಿಯೂರಪ್ಪನ ಬಿದ್ದ ಕೂಡಲೇ ಬಂದು ಕುಮಾರಸ್ವಾಮಿ ಅವರು ಓಟ್ ಟೇಕ್ ಓವರ್ ಮಾಡಿದ್ರು. ಸೊ ಮುಖ್ಯವೇನು ಗೊತ್ತಿದ್ದರಲ್ಲಿ, ಈ ಗವರ್ನರ್ ಯಾವಾಗಲೂ ಗೌರ್ಮೆಂಟ್ ಫಾರ್ಮೇಷನ್ ಎಲ್ಲಿ ತ್ರಿಶಂಕು ಮೆಜಾರಿಟಿ ಬರ್ತದೆ, ಯಾರಿಗೂ ಮೆಜಾರಿಟಿ ಬರೋದಿಲ್ವಾ, ಆ್ಯಂಡ್ ಇಟ್ ಈಸ್ ಬೌಂಡ್ ಆ್ಯಂಡ್ ಡ್ಯೂಟಿ ದಟ್ ಈ ಶುಡ್ ಟ್ರೈ ಟು ಫಾರ್ಮ್ ದಿ ಗೌರ್ಮೆಂಟ್. ಅದು ಸ್ಟೇಬಲ್ ಗೌರ್ಮೆಂಟು ಅಲ್ವಾ ಅಂತ ಇಟ್ ಶುಡ್ ಬಿ ಆ್ಯಸ್ ಪರ್ ಬೊಮ್ಮಾಯಿ ಕೇಸ್ ಪ್ರಕಾರ ಅದು ಸ್ಟೇಬಲ್ ಗೌರ್ಮೆಂಟ್ ಅಲ್ವಾ ಹೌದಾ ಅಂತೇಳಿ ಇಲ್ಲಿ ಡಿಸೈಡ್ ಆಗಬೇಕು. ಎಲ್ಲಿ ಪ್ರಕರಣದ ಪ್ರೆಸಿಡೆನ್ಸೇ ಬೇರೆ, ಅದು ಒಂದು ಸರ್ಕಾರ ಬಹುಮತ ಕಳೆದುಕೊಂಡಿದೆ ತಲೆ ಎಣಿಕೆ ರಾಜಭವನದಲ್ಲಿ ಅಲ್ಲ, ಅದು ಅಪ್ಲೈ ಆಗೋದು ಎಲ್ಲದಕ್ಕೂ. ಬೊಮ್ಮಾಯಿ ಕೇಸ್ ಅಪ್ಲೈ ಆಗೋದು ಫಸ್ಟಿಗೂ ಕಡೆಗೆ ಒಟ್ಟು ಮೆಜಾರಿಟಿ ಶುಡ್ ಬಿ ಪ್ರೂವ್ಡ್ ನಾಟ್ ಇನ್ ದಿ ಗವರ್ನರ್ಸ್ ಹೌಸ್, ಇಟ್ ಶುಡ್ ಬಿ ಪ್ರೂವ್ಡ್ ಇನ್ ದಿ ಅಸೆಂಬ್ಲಿ. ವರ್ಡಿಕ್ಟ್ ಆಗೋದು ಅದು ನಿಮ್ಗೆ ಫಸ್ಟಿಗೆ ಗೌರ್ಮೆಂಟ್ ಬಿದ್ದ ಗವರ್ಮೆಂಟ್ ಆಗಲಿ ಫಾರ್ಮೇಷನ್ ಅಲ್ಲಲ್ಲ, ಅವ್ರು ಜಡ್ಜ್ಮೆಂಟ್ ಕೂಡ ಜಾಯ್ನ್ ಆಗಿದ್ದಾರೆ. ತಲೆ ಎಣಿಕೆ ರಾಜಭವನದಲ್ಲಿ ಮಾಡಬೇಡಿ ಅಂತ ಇಲ್ಲೇನು ಗವರ್ನರ್ ಕೇಳ್ತಾ ಇಲ್ಲ, ಕರ್ಕೊಂಬನ್ನಿ MLA ಬೇರೆ ಈಗಿನ ಸರ್ಕಮ್ಸ್ಟೆನ್ಸ್. ಬಟ್ ಓವರ್ ಆಲ್ ಜಡ್ಜ್ಮೆಂಟ್ ಈಸ್ ಮೆಜಾರಿಟಿ ಶುಡ್ ಬಿ ಪ್ರೂವ್ಡ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಹೇಳಿ. ಸೊ ಫ್ಲೋರ್ ಆಫ್ ದಿ ಹೌಸ್ ಅಂತ ಇಲ್ಲಿ ಏನು ಗೊತ್ತು, ಇಲ್ಲಿ ಕ್ಲೈಮ್ ಮಾಡೋರಿಲ್ಲ ಮತ್ತೊಂದು ಯಾರು ಕೂಡ, ಮತ್ತೆ ಸಪೋರ್ಟು ಅವರಿಗೆ ಎಲ್ಲರೂ ಅವ್ರು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ಟಾಲಿನ್ ಹೇಳ್ತಾರೆ ಅವರಿಗೆ ಗೌರ್ಮೆಂಟ್ ಮಾಡಲಿ ಅಂತೇಳಿ. ಮತ್ತು ನಿಮ್ಮ ಈಗ ಯಾರ ಹತ್ರ ಇವ್ರು ಸಪೋರ್ಟ್ ಕೇಳಿದ್ದಾರೆ, VCK, ನಿಮ್ಮ CPI ಅವರು ಕೂಡ ನಮಗೊಂದು ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅವರು ಒಳ್ಳೆ ದಿನ ಇತ್ತೇನೆ ಪಾಪ, 7ನೇ ತಾರೀಕು ಇವತ್ತೇ ಮಾಡಬೇಕಂತಿದ್ರು. ಕೆಲವರಿಗೆ ದಿನ ಮುಖ್ಯ, ಈ ಫಿಲ್ಮ್ ಸ್ಟಾರ್ನವರಿಗೆ ಎಲ್ಲ ಉಂಟಲ್ಲ, ಅದೃಷ್ಟ ದಿನ ಅಂತ ಇರ್ತದೆ. ನಂಬರ್ 7 ಮೇ ಬಿ ಎ ಗುಡ್ ನಂಬರ್. ಅವ್ರು ಎಲ್ಲಿ ತನಕ ಅಂದರೆ ಸೆಕೆಂಡ್ ಡೇ ಹೋಗಿ ಇವತ್ತು 1 ಗಂಟೆ ತನಕ ಅವ್ರು ಆಗಲ್ಲ ಅಂತ ಹೇಳೋ ತನಕ ದೇ ಆರ್ ಹೋಪ್ಫುಲ್. ಪ್ರಿಪರೇಷನ್ ವಾಸ್ ಗೋಯಿಂಗ್ ಆನ್ ಫಾರ್ ದಿ ವೋಟ್ ಟೇಕಿಂಗ್. ಸೊ ಅಂಥ ಟೈಮಲ್ಲಿ ನನಗೇನು ಕಾಣ್ತದೆ, ಈಗ ಅವರು ಆಲ್ರೆಡಿ ಇಲ್ಲ ಅಲ್ಲ, ಈಗ ಬೇರೆ ಯಾರು ಕ್ಲೈಮ್ ಇರುವುದಲ್ಲ, ಇವತ್ತೆಲ್ಲ ನಾಳೆ ಆದರೂ ಕರೀಬೇಕು. ಸಪೋಸ್ ಇವರು 118 ಬೇಕಲ್ಲ ಅವ್ರಿಗೆ, ಇನ್ನು 6 ಜನ ಬೇಕು. 118 ಕೊಡಲಿಲ್ಲದ್ರು ಇವರು ಕೊಡಲೇಬೇಕು, ಅವ್ರು ಕಾಲ್ ಫಾರ್ ಮಾಡಲೇಬೇಕು. ಸಪೋಸ್ ಇವ್ರದ್ದು 118 ಇಲ್ಲ, ಹಾಗೇನು ಮಾಡ್ತಾರೆ, ಒಂದೇ ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಮಾಡಬೇಕು. ಪ್ರೆಸಿಡೆಂಟ್ ರೂಲ್ ರಾಜ್ಯ ಅಂತ ಗಲಾಟೆ ಎಲ್ಲ ಆಗ್ಬೋದು, ಕರೆಕ್ಟ್ ಅಲ್ಲ. ಯಾಕಂದ್ರೆ ಒಬ್ರು ಕ್ಲೈಮ್ ಮಾಡೋರು ಇದ್ದಾರಲ್ಲ, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಿಂಗಲ್ ಪಾರ್ಟಿ ಮೆಜಾರಿಟಿ ಲೀಡರ್ ಶುಡ್ ಬಿ ಕಾಲ್ ಫಾರ್ ದಿ ಫಾರ್ಮ್ ಇನ್ ದಿ ಗವರ್ಮೆಂಟ್. ಅದರ ಪ್ರಕಾರ ಕಾಲ್ ಫಾರ್ ಮಾಡಲೇಬೇಕು ಅವರು. ಈಗ ಎಷ್ಟಿದೆ 4-5 ದಿನ ಆಯ್ತಪ್ಪ, ಯಾರೂ ಬರಲಿಲ್ಲ, ಇವ್ರ ಹತ್ರ ಆಗದು ಬಾರಪ್ಪ ನೀನು ಅಂತ ಇವರೇ ಕರಿಬೇಕು. ಇದರಲ್ಲಿ ಒಂದೇನು ಗೊತ್ತಾ, ಯೂಸ್ವಲಿ ಇವರು ಸೈಲೆಂಟ್ ಆಗಿದ್ರೆ ಗವರ್ನರೇ ಕರಿತಿದ್ರೇನಾ, ನೋಡಪ್ಪ ನೀನು ವೆದರ್ ಆರ್ ಯು ರೆಡಿ ಟು ಫಾರ್ಮ್ ದಿ ಗವರ್ಮೆಂಟ್, ಇದು ಹಿಮ್ಸೆಲ್ಫ್ ಆಸ್ ಗಾನ್ ಅಲ್ಲ. ಹಾಗಾಗಿ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು, ನಂಬರ್ ತೋರಿಸಪ್ಪ ಅಂತ ಹೇಳಲಿಕ್ಕೆ, ನಂಬರ್ ತೋರಿಸಿ. ಬಟ್ ಆಶ್ಚರ್ಯ ಅಂದರೆ ನಿನ್ನೆ ವಾಪಸ್ ಕಳೆದು ಇವತ್ತು ಸಂಜೆ ರಾತ್ರಿ ಒಳಗೆ ಡಿಸಿಷನ್ ಕೊಡ್ತೇನೆ, ಕೊಡಲೇ ಇಲ್ಲ. ಪುನಃ ಇವತ್ತು ಗವರ್ನರೇ ಕರೆದ ಅಂತ ಅವರನ್ನು, ಗವರ್ನರೇ ಕರೆದಂತೆ, ಅವ್ರ ಪುನಃ ಅಪಾಯಿಂಟ್ಮೆಂಟ್ ಕೇಳಿದಲ್ಲ, ಗವರ್ನರೇ ಕರೆದಂತೆ, ಬಾ ನಿನ್ನತ್ತು ಮಾತಾಡ್ಲಿಕ್ಕೆ ಅಂತ ಹೋದ್ರಿ. ಪಾಪ ಹೋಪ್ಫುಲ್ಲಾಗಿ ಹೋದರು, ಬರ್ಬೋದು ಏನಾದರೂ ಒಳ್ಳೆ ಗ್ರೀನ್ ಸಿಗ್ನಲ್. ಬಟ್ ಅಲ್ಲಿನವ್ರು ಹೇಳಿಲ್ಲಪ್ಪ ನಂಬರ್ ಕೊಡೋದಾಗೋದಿಲ್ಲ. ಅವ್ರು ಹೇಳೋ ಕಾರಣ ಒಂದಕ್ಕೂ ಏನಂದರೆ, ನಿನ್ನ ಹತ್ರ ಸ್ಟೇಬಲ್ ಗೌರ್ಮೆಂಟ್ ಬೇಕು, ಸ್ಟೇಬಲ್ ಗೌರ್ಮೆಂಟ್ ಮಾಡಲಿಕ್ಕೆ ನನ್ನ ಹತ್ರ ಎಲ್ಲಿಂದ ಫಿಗರ್ ಅವರೊಳಗೆ ಏನು ಮಾತುಕತೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿರು, ಇಲ್ಲಪ್ಪ ದೇರ್ ಆರ್ ಸಮ್ MLA ದೇ ಆರ್ ವೇಟಿಂಗ್ ಫಾರ್ ಗಿವ್ ಮಿ ಸಪೋರ್ಟ್ ಒನ್ಸ್ ಐ ಟೇಕ್ ದಿ ಓತ್ ಅಂತ ಹೇಳಿರ್ಬೋದು ಅವರು. ಆ್ಯಕ್ಚುಲಿ ಅವರೊಳಗೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ ಆಗಿದೆ ಅಂತ. ಬಟ್ ಒಂದು ಡಿಲೇ ಆಗೋದು ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ನನ್ನ ಪ್ರಕಾರ, ನನ್ನ ಒಂದು ವೈಯಕ್ತಿಕ ಒಪಿನಿಯನ್ ಅಂದರೆ
ಈ ಶುಡ್ ಹ್ಯಾವ್ ಇನ್ವೈಟೆಡ್ ಟು ಫಾರ್ಮ್ ದಿ ಗೌರ್ಮೆಂಟ್. ಯಾರು Yes. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.